ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಗೂಗಲ್ ಮ್ಯಾಪ್ನಲ್ಲಿ ಯಾವುದಾದ್ರೂ ಸ್ಥಳ ಒಂದು ತಪ್ಪಾಗಿದ್ದರೆ ಅದನ್ನು ಸರಿಪಡಿಸೋದು ಹೇಗೆ ಅಂತ ಚರ್ಚೆ ಮಾಡೋಣ. ನೀವು ಕೆಲವು ಬಾರಿ ನೋಡಿರ್ಬೋದು, ಒಂದು ಯಾವುದಾದ್ರೂ ಸ್ಥಳ ಒಂದು ತಪ್ಪಾದಂಥ ಹೆಸರು ಇರ್ಬೋದು, ಅಥವಾ ಯಾವುದೇ ಒಂದು ಇಲ್ಲದೇ ಇರುವಂಥ ಪ್ಲೇಸ್ನ ಒಂದು ಅಲ್ಲಿ ಬಂದಿರುತ್ತೆ ಹೆಸರು. ಆ ರೀತಿ ಏನಾದರೂ ನಿಮಗೆ ತಪ್ಪು ಅಂತ ಅನಿಸಿದರೆ ಅದನ್ನು ನಾವು ಯಾವ ರೀತಿ ಸರಿಪಡಿಸೋದು, ನಾವು ಗೂಗಲ್ಗೆ ಒಂದು ರಿಪೋರ್ಟ್ನ ಕಳಿಸ್ಬೇಕಾಗುತ್ತೆ. ಯಾವ ರೀತಿ ನಾವು ಅದ್ರ ಬಗ್ಗೆ ರಿಪೋರ್ಟ್ ಮಾಡೋದು, ತಪ್ಪಾದಂಥ ಸ್ಥಳದ ಬಗ್ಗೆ ಯಾವ ರೀತಿ ನಾವು ರಿಪೋರ್ಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾನು ಇಲ್ಲಿ ಒಂದು ಗೂಗಲ್ ಮ್ಯಾಪ್ನಲ್ಲಿ ಒಂದು ಸ್ಥಳ ಇದೆ ಸ್ನೇಹಿತರೆ, ಇಲ್ಲಿ ಇದೆ. ಆದರೆ ಅದು ಒಂದು ಆ್ಯಕ್ಚುಲಿ ಅಲ್ಲಿ ಇಲ್ಲ, ಆದರೂ ಕೂಡ ಇಲ್ಲಿ ಗೂಗಲ್ ಮ್ಯಾಪ್ನಲ್ಲಿ ತೋರಿಸ್ತಾ ಇದೆ. ಅದನ್ನು ನಾನು ರಿಮೂವ್ ಮಾಡೋದಕ್ಕಾಗಿ ಗೂಗಲ್ ಮ್ಯಾಪ್ಗೆ ನಾನು ರಿಪೋರ್ಟಿಂಗ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಅದೇ ರೀತಿ ನೀವು ಏನಾದರೂ ಹೆಸರು ತಪ್ಪಾಗಿದ್ದರೆ ಅಥವಾ ಏನಾದರೂ ಒಂದು ಮತ್ತೇನಾದರೂ ಬೇರೆ ಇದ್ದರೂ ಕೂಡ ನೀವು ಅದ್ರ ಬಗ್ಗೆ ರಿಪೋರ್ಟ್ನ ಮಾಡಿಬಿಟ್ಟು ಅದನ್ನು ತೆಗಿಬಹುದು. ಇಲ್ಲಿ ನೋಡಿ, ನಾನು ಗೂಗಲ್ ಮ್ಯಾಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ಒಂದು ಪ್ಲೇಸ್ನ ತೋರಿಸ್ತೀನಿ. ಆ ಪ್ಲೇಸ್ ಅಲ್ಲಿ ಇಲ್ಲವೇ ಇಲ್ಲ ಸ್ನೇಹಿತರೆ, ಅದು ಯಾವ ರೀತಿಯಲ್ಲಿ ಅಪ್ಡೇಟ್ ಆಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಒಂದು ಪ್ಲೇಸ್ನ ನಾನು ಇಲ್ಲಿಂದ ತೆಗೆದು ಹಾಕ್ತಾ ಇದ್ದೀನಿ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಆ ಒಂದು ಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಇಲ್ಲಿ ಸ್ಯಾಟಲೈಟ್ ಮ್ಯಾಪ್ನ ಆನ್ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಅನಿಸಿದರೆ ಸ್ಯಾಟಲೈಟ್ ಮ್ಯಾಪ್ನಲ್ಲಿ ಕೂಡ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಪ್ಲೇಸ್ ಬಗ್ಗೆ ನೀವು ರಿಪೋರ್ಟ್ ಮಾಡಬೇಕಂದ್ರೆ ಆ ಪ್ಲೇಸ್ ಅಲ್ಲಿ ಇಲ್ಲವೇ ಇಲ್ಲ, ಆದರೂ ಕೂಡ ಇದೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಆ ಒಂದು ಪ್ಲೇಸ್ನ ಒಂದು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ, ಸಜೆಸ್ಟ್ ಆ್ಯಂಡ್ ಎಡಿಟ್ ಅಂತ. ಇಲ್ಲಿದೆ ನೋಡಿ, ಸಜೆಸ್ಟ್ ಆ್ಯಂಡ್ ಎಡಿಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ಹಲವಾರು ಚೇಂಜಸ್ಗಳನ್ನ ಮಾಡ್ಕೋಬೋದು. ನೋಡ್ಬೋದು, ಪ್ಲೇಸ್ನ ಚೇಂಜಸ್ ಮಾಡ್ಕೋಬೋದು, ಟೈಮಿಂಗ್ ಚೇಂಜಸ್ ಮಾಡ್ಕೋಬೋದು, ಅದರ ಒಂದು ಫೋನ್ ನಂಬರ್ ಕೂಡ ಚೇಂಜ್ ಮಾಡ್ಕೋಬೋದು, ಹಾಗೆ ವೆಬ್ಸೈಟ್ ಕೂಡ ಆ್ಯಡ್ ಮಾಡ್ಕೋಬೋದು, ಆಪ್ರೇಟಿಂಗ್ ಸ್ಟೇಟಸ್ನ ಚೇಂಜ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಈ ರೀತಿ ಆಪ್ಷನ್ಸ್ಗಳು, ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇದೆ. ನಾನು ಮೇಲ್ಗಡೆ ಇರುವಂಥ ಆಪ್ಷನ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಅದ್ರ ಬಗ್ಗೆ ನಾವು ರೀಓಪನ್ಡ್ ಅಥವಾ ಪರ್ಮನೆಂಟ್ಲಿ ಕ್ಲೋಸ್ಡ್, ಡಸಂಟ್ ಎಕ್ಸಿಸ್ಟ್ ಹಿಯರ್, ಡೂಪ್ಲಿಕೇಟ್ ಆ್ಯಂಡ್ ಅನದರ್ ಪ್ಲೇಸ್. ಇಲ್ಲಿ ನೋಡ್ಬೋದು ನಾಟ್ ಓಪನ್ ಅಂತ ಬರ್ತಾಯಿದೆ, ಅಫೆನ್ಸಿವ್ ಅಥವಾ ಹಾರ್ಮ್ಫುಲ್ ಅಂತ ಬರ್ತಾಯಿದೆ. ಹಾಗೆ ಇಲ್ಲಿ ಮೂವ್ ಟು ಅ ನ್ಯೂ ಲೊಕೇಶನ್ ಅಂತ ಬರ್ತಾಯಿದೆ, ಅಂದರೆ ಬೇರೆ ಕಡೆಗೆ ಶಿಫ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಅದರ್ ಅಂತ ಬರ್ತಾಯಿದೆ. ನಾನು ಇಲ್ಲಿ ಡಸಂಟ್ ಎಕ್ಸಿಸ್ಟ್ ಹಿಯರ್ ಅಂತ ಕ್ಲಿಕ್ ಮಾಡ್ತೀನಿ, ಯಾಕೆಂದರೆ ಅದು ಅಲ್ಲಿ ಇಲ್ಲವೇ ಇಲ್ಲ. ಬೈ ಮಿಸ್ಟೇಕ್ಲಿ ಅದು ಯಾವ ರೀತಿಯಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಡಸಂಟ್ ಎಕ್ಸಿಸ್ಟ್ ಹಿಯರ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಸಬ್ಮಿಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫೋಟೋಸ್ ಬೇಕಾದರೆ ಹಾಕ್ಬೋದು, ಅದು ಆಪ್ಷನಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ನಾನು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ರಿಪೋರ್ಟ್ ಅನ್ನೋದು ಇಲ್ಲಿ ಹೋಗಿರೋವಂಥದ್ದು ನಮಗೆ ಅದಕ್ಕೂ ಕೂಡ ಇಲ್ಲಿ ಗೂಗಲ್ ಮ್ಯಾಪ್ಸ್ನಲ್ಲಿ ಪಾಯಿಂಟ್ ಸಿಗ್ತಾ ಇದೆ. ಈ ರೀತಿ ರಿಪೋರ್ಟ್ ಮಾಡಿದ ನಂತರದಲ್ಲಿ ಅಲ್ಲಿ ಗೂಗಲ್ ಅದನ್ನು ವೆರಿಫೈ ಮಾಡುತ್ತೆ, ಇದು ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಅದನ್ನು ವೆರಿಫೈ ಮಾಡಿದ ನಂತರದಲ್ಲಿ ಅದು ಅಪ್ರೂವಲ್ ಆಗಿಬಿಟ್ಟು ಅಲ್ಲಿಂದ ಅದು ರಿಮೂವ್ ಆಗುತ್ತೆ. ಅಥವಾ ನಾವು ಏನಾದರೂ ಚೇಂಜಸ್ನ ಮಾಡ್ತಾಯಿದ್ರೆ ಚೇಂಜಸ್ ಕೂಡ ಆಗುತ್ತೆ. ಈ ರೀತಿ ನಾವು ಗೂಗಲ್ ಮ್ಯಾಪ್ನಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ನ ಎಡಿಟ್ ಮಾಡ್ಬೋದು, ಅಥವಾ ಚೇಂಜಸ್ ಮಾಡ್ಬೋದು, ಅಥವಾ ಅದನ್ನು ಅಲ್ಲಿಂದ ರಿಮೂವ್ ಕೂಡ ಮಾಡ್ಬೋದು. ಅದು ಇಲ್ಲವೇ ಇಲ್ಲ ಅಂತಂದರೆ ಅದ್ರ ಬಗ್ಗೆ ನಾವು ರಿಪೋರ್ಟ್ ಮಾಡಿಬಿಟ್ಟು ಅದನ್ನು ರಿಮೂವ್ ಕೂಡ ಮಾಡ್ಬೋದು. ಹಾಗೆ ಸ್ನೇಹಿತರು, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.